ಇರಾನ್ ಇಸ್ರೇಲ್ ಯುದ್ಧದ ನಡುವೆ ದುಬೈನಲ್ಲಿ ಸಿಲುಕಿರುವ ಬೀದರ ಜಿಲ್ಲೆಯವರೊಂದಿಗೆ ಸಂಸದ ಸಾಗರ ಖಂಡ್ರೆ ಮಾತುಕತೆ. ಇರಾನ್ ಮತ್ತು ಇಸ್ರೇಲ್ ದೇಶಗಳ ನಡುವೆ ಯುದ್ಧ ಪರಿಸ್ಥಿತಿ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ದುಬೈನಲ್ಲಿ ಸಿಲುಕಿರುವ ಬೀದರ ಜಿಲ್ಲೆಯ ಶ್ರೀ ನಾಗನಾಥ ಬಸನಾಳೆ ಹಾಗೂ ಅವರೊಂದಿಗಿರುವ 7 ಜನ ಸಂಗಡಿಗರೊಂದಿಗೆ ಯುವ ಸಂಸದ ಸಾಗರ ಖಂಡ್ರೆಯವರು ದೂರವಾಣಿ ಮೂಲಕ ಮಾತನಾಡಿ ಧೈರ್ಯ ತುಂಬಿದರು. ಆದಷ್ಟು ಬೇಗ ಅವರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಿ ತರಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದು, ಎಲ್ಲರೂ ಯಾವುದೇ ಆತಂಕಕ್ಕೆ ಒಳಗಾಗದೆ ಧೈರ್ಯದಿಂದ ಇರಬೇಕೆಂದು ಸಂಸದರು ಮನವಿ ಮಾಡಿದ್ದಾರೆ. ಬೀದರ ಜಿಲ್ಲೆಯವರ ಸುರಕ್ಷತೆಗಾಗಿ ನಿರಂತರ ಸಂಪರ್ಕದಲ್ಲಿದ್ದು ಅಗತ್ಯ ಸಹಾಯವನ್ನು ಒದಗಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ವಾಟ್ಸ್ಆಪ್ ಮುಖಾಂತರ ಟ್ರೈ ಮಾಡ್ಲತ್ತಿತ್ತು ಫೋನ್ ಹಚ್ಲಕ್ಕ ಹತ್ಲತ್ತಿದ್ದಿಲ್ಲ. ರಮೇಶ್ ಮಾಸಿ ಮಾಡಿ ಮಾಮ ನಿನ್ನೆ ನಿಮ್ ನಂಬರ್ ಕಳ್ಸಿದ್ರು. ಹೌದ್ರಿ ಕುಡ್ ನಾಟ್ ಕನೆಕ್ಟ್ ಅಂತ ಹೊಂಟಿದಿತ್ತು. ಈಗ ಸರ್ ಎಲ್ಲಿದ್ರಿ? ಈಗ ನೀವು ದುಬೈ ಹೋಟೆಲ್ದಲ್ಲೇ ಇದ್ರಿ? ದುಬೈ ಹೋಟೆಲ್ ಇಲ್ಲಿ ಬುಕ್ಕಿಂಗ್ ಅದು ಏನದಲ್ಲ ಬುಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬುಕ್ ಮಾಡಿದ ಕೂಡಲೇ ಅದು ಕ್ಯಾನ್ಸಲ್ ಅಂತ ಹೇಳ್ಬಾರ್ದು, ಮತ್ತೆ ದುಡ್ಡು ಚೆಕ್ ಮಾಡ್ತಾರೆ. ಇಲ್ಲ ಸರ್, ಅದೇ ಈಗ ಸದ್ಯಕ್ಕೆ ಅದು ಏನದ ಏರ್ ಕ್ಲಿಯರೆನ್ಸ್ ಕರೆಕ್ಟ್ ಆಗಿ ಅವ್ರಿಗೆ ಸಿಗ್ತಾ ಇಲ್ಲ. ಸ್ವಲ್ಪ ಎರಡ್ ಮೂರ್ ಫ್ಲೈಟ್ ಅವರು ಎಷ್ಟಾಯ್ತು ಅಷ್ಟು ಬಿಡ್ಲತ್ತಾರೆ. ಯಾಕಂತ ಕಂಟಿನ್ಯೂಸ್ ಸ್ಟ್ರೈಕ್ ಆಗ್ಲತ್ತವಲ್ಲ. ಈಗ ಆಲ್ರೆಡಿ ಬೀದರ್ದಿಂದ ಬಹಳ ಜನ ಅದಾರ ದುಬೈನಲ್ಲಿ. ಹೌದೌದು, ಅದು ನೀವು ವೇಟ್ ಮಾಡ್ರಿ ಸರ್, ನಾನ್ ನಿಮಗ್ ಹೇಳ್ತೀನಿ. ಈಗಾಗಲೇ ನಾವೆಲ್ಲ ನಮ್ ಸ್ಟೇಟ್ ಗವರ್ಮೆಂಟ್ CM ಮತ್ತು ನಮ್ ಎಂಬಸಿದವ್ರಿಗೆ ಎಲ್ಲರ ಜೊತೆ ನಾವು ಸಂಪರ್ಕದಾಗ ಇದ್ದೀವಿ. ಅದು ಅವ್ರ ಏನಾರ ಗ್ರೀನ್ ಸಿಗ್ನಲ್ ಕೊಟ್ರು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ಆರಾಮಾಗಿರಿ, ಏನೂ ಆಗಲ್ಲ. ನೀವು ಈಗ ಒಮ್ಮೆಗೆ ಗಡ್ಬಡ್ ಮಾಡೋದ್ ಬೇಡ. ಬುಕ್ ಮಾಡ್ತಾರೆ, 2 ತಾಸು ತೆಗೆದು ಕ್ಯಾನ್ಸಲ್ ಆಗ್ತಾರೆ. ಅದು ಟ್ಯಾಕ್ಸ್ ಅದು ಒಂದು ಕಟ್ ಮಾಡಿ ನಮಗೆ ಕೊಡ್ಬೇಕು ಮಾತ್ರ. ಏರ್ಲೈನ್ಸ್ ಏನ್ರಿ? ಓಕೆ ಸರ್, ಅವೆಲ್ಲ ರೀಫಂಡ್ ಆಗ್ತಾವ. ಅವೆಲ್ಲ ರೀಫಂಡ್ ಮಾಡ್ಸಲಕ್ ಹಚ್ಚೋಣ. ನಾನ್ ನಿಮಗ್ ಹೇಳ್ತೀನಿ. ನಾನ್ ಮತ್ತೊಂದ್ಸಲ ಅವ್ರ ಜೊತೆ ಎಂಬಸಿ ಜೊತೆ ನಾ ಸಂಪರ್ಕನಾಗ ಇದ್ದೀನಿ. ನಂಗೆ ಏನ್ರ ಆಯ್ತು ಅಂತ ನಾನು ನಿಮ್ಗೆ ಇಮಿಡಿಯೇಟ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಹಂಗೇನ ಅಲ್ಲಿ ಸಮಸ್ಯೆ ಅಂತ ಏನಿಲ್ಲ ಅಲ್ಲ ದುಬೈದಲ್ಲಿ ನೀವು ಇರತ್ತೆ? ನೋಡ್ರಿ, ಏನಿಲ್ಲ, ಊಟ ಮಾಡ್ತೀವಿ, ಟಿಫಿನ್ ಮಾಡ್ಕೊತೀವಿ, ಏನಿಲ್ಲ ಪ್ರಾಬ್ಲಮ್. ಬಟ್ ತುಂಬಿದೆ ಡೇ ಬೈ ಡೇ ಎಕ್ಸ್ಪೆನ್ಸಸ್ ಇದೆ. ಹೋಟೆಲ್ 6400 ಪ್ಲಸ್ ಊಟಕ್ಕೂ 900, ಒಂದು ಊಟಕ್ಕೂ 900. ಹಾ ಸರ್. ಅದು ಅವರಿಗೆ ಅದು ದಿರಾಮಲ್ಲ, ದಿರಾಮು ಕಡಿಮೆ ಇರುತ್ತೆ 35, ನಮ್ಗೆ 900 ರೂಪಾಯಿ. ಇಲ್ಲ ಹೌದು ಇಲ್ಲ, ಕರೆಕ್ಟ್ ಅದ ರೀ, ಅದು ಕರೆಕ್ಟ್. ಅದಕ್ಕೆ ಆಕ್ಟರ್ ಮತ್ತೆ ನೀವು ಯಾರು ಮಾಡ್ಕೊಡ ಮಾಡಿ ಅವರಿಗೆ ಹೇಳ್ರಿ, ನಾ ಅದಕ್ಕೆ ಆಯ್ತು ಸರ್. ನಾನು ಅಡ್ಮಿನಿಸ್ಟ್ರೇಷನ್ ಜೊತೆ ಟಚ್ ನಾಗಿದ್ದೀನಿ. ನಾ ಮತ್ತೊಂದ್ಸಲ ನಾನು ನಿಮಗೆ ಹೇಳ್ತೀನಿ ಹೆಂಗ್ ಮಾಡ್ಬೇಕು ಅಂತಂಬೋದು ಅವ್ರಿಗೆ ಮಾತಾಡಿ. ಆಯ್ತು ಸರ್. ಓಕೆ, ನಮಸ್ತೆ.